ಕರ್ನಾಟಕ ರತ್ನ ಪವನ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ, ಪುನೀತ್ ರಾಜ್ಕುಮಾರ್ ಅವರಿಗೆ, ನಟ ಸಾರ್ವಭೌಮ ಪುನೀತ್ ರಾಜ್ಕುಮಾರ್ ಅವರಿಗೆ, ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರಿಗೆ. ಎಲ್ಲ ಅತಿಥಿಗಳು ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಏನೇನು ಕಾರ್ಯಕ್ರಮ ಇದು ರಾಘು ಭಟ್ಟಿಯವರ ನೇತೃತ್ವದಲ್ಲಿ, ಆಮೇಲೆ ಅವರ ಎಲ್ಲ ಫ್ರೆಂಡ್ಸ್ ನೇತೃತ್ವದಲ್ಲಿ ಇವತ್ತಿನ ದಿವಸ ಒಂದು ಪ್ರತಿ ವರ್ಷನೂ ಅವರು ಯಾವತ್ತು ಅಪ್ಪು ಅವರು ಹೋಗಿದ್ದಾರೆ ಅನ್ನೋದು ಒಂದು ಭಾವನೆನೇ ಇಲ್ಲದಂಗೆ ಅವ್ರೆಲ್ಲಾ ಬ್ರದರ್ಸ್ಗಳು ಕೂಡ್ಕೊಂಡು ಒಂದು ಒಳ್ಳೆ ಕಾರ್ಯಕ್ರಮ. ಅಂದ್ರೆ ಪ್ರತಿಯೊಬ್ಬರಿಗೆ ಹೇಗೆ ಪುನೀತ್ ಸಮಾಜ ಸೇವೆ ಮಾಡಿ ಹೇಗೆ ಹೆಸರುವಾಸಿ ಆದರೂ, ಇವರು ಸಮಾಜ ಸೇವೆಯಲ್ಲೇ ಮಾಡುವಲ್ಲಿ ಇವರು ಅವ್ರನ್ನೆಲ್ಲ ರಘುವಡ್ಡಿ ಅವರಾಗ್ಲಿ, ಕಲ್ಲಪ್ಪ ಅವರಾಗ್ಲಿ, ಅವ್ರ ಎಲ್ಲಾ ಫ್ರೆಂಡ್ಸ್ ಆಕಾಶ್ ಅವರಾಗ್ಲಿ, ಆಮೇಲೆ ನಮ್ಮ ಎಲ್ಲಾ ಫ್ರೆಂಡ್ಸ್ ವಿಶಾಲ್ ಅವರಾಗ್ಲಿ, ಇವರೆಲ್ಲರೂ ಕೂಡ್ಕೊಂಡು ಒಂದು ಸಮಾಜ ಸೇವೆಯಲ್ಲಿ ಒಂದು ಮುಖಾಂತರ ಯಾವುದೋ ಒಂದು ಮೊದಲೊಂದೊಂದು ಮಾತು ಹೇಳ್ತಾರೆ, ಬಲಗೈಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅಂತೇಳಿ. ಆದ್ರೆ ಇವ್ರ ಹಿಂದ ರಘುವಡ್ಡಿಗೆ ಬೆನ್ನೆಲುಬಾಗಿ ನಿಂತು ಸಮಾಜ ಸೇವೆ ಮಾಡಕತ್ತಾರ. ಇದಕ್ಕಿಂತ ದೊಡ್ಡ ನಾನು ಹೇಳಕ್ಕೆ, ಯಾಕಂದ್ರೆ ನಾವು ಸಮಾಜ ಸೇವೆ ಮಾಡ್ತೀವಿ, ಆದ್ರೆ ಇವರ ಸಮಾಜ ಸೇವೆಗೆ ನಾವು ಇವ್ರನ್ನ ನೋಡಿ ಕಲಿಬೇಕು ಅನ್ನೋದು ನನಗೆ ಬಹಳ ಇದಾಗ್ತದೆ. ಯಾಕಂದ್ರೆ ಪ್ರತಿ ವರ್ಷನೂ ಸಮಾಜ ಸೇವೆಯಲ್ಲಿ ರಘುವಡ್ಡಿ ತನ್ನಂತ ಹೇಗ್ ತೊಳಸ್ಕೊಂಡಿದ್ದಾನಂದ್ರೆ ಅವನು ಬಹಳ, ಯಾಕಂದ್ರೆ ಅಪ್ಪು ಅಂದ್ರೆ ಸರ್ವಸರಿ. ಈಗ ರಾತ್ರಿ 2 ಮಟ್ಟ ನಾನು ನೋಡಿದೆ, ಅವನ ಅಪ್ಪನ ಸಲುವಾಗಿ ಯಾವಾಗ ಬರ್ತೀವಿ ಆ ಟೈಪ್ ಅಂದ್ರೆ ಇನ್ನೂ ಅಜರಾಮರಾಗಿ ಉಳಿದಿದ್ದಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಅಪ್ಪು. ಎಲ್ಲರಿಗೂ ನಮಸ್ಕಾರ. ಇವತ್ತು 51ನೇ ಪುನೀತ್ ರಾಜ್ಕುಮಾರ್ ಹುಟ್ಟುವ ಹಬ್ಬದ ಅಂಗವಾಗಿ ಇವರು ರಘುವಡ್ಡಿ ಅವರು ವರ್ಷ ಬಿರಿಯಾನಿ ಹಂಚ್ತಿದ್ರೆ, ಈ ವರ್ಷ ಉಚಿತವಾಗಿ ದೋಸೆ ಹಂಚಾಕತ್ತಾರ. ನಾ ಇಂಥ ಅಭಿಮಾನಿಗಳನ್ನ ನೋಡೇ ಇಲ್ಲ. ಎಲ್ಲರೂ ಇದ್ದಾಗ ಅವ್ರು ಬಿದ್ದಾಗ ಮಾಡ್ತಾರೆ, ಇವ್ರು ಇಲ್ದಾಗೂ ಇವ್ರ ಎಷ್ಟು ವರ್ಷ ಆಯ್ತು ಬಿರಿಯಾನಿ ಹಂಚ್ತಾರ ಅವ್ರ ಬರ್ತ್ಡೇಗೆ, ಮತ್ತೆ ಈ ಸಲ ದೋಸೆ ಹಂಚಾತಾರ. ನಾವು ಅವ್ರಿಗೆ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು 2 ಕ್ವಿಂಟಲ್ ಸರ್, ಮತ್ತಿನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ವಿಮಾನಿಗಳು ಬಂದ್ರೆ ಅವ್ರಿಗೆ ವಾಪಸ್ ಹತ್ರ ಕಳ್ಸೋದಿಲ್ಲ, ಇನ್ನೂ ಹೆಚ್ಚಿನ ಶಕ್ತಿ ಮಾಡ್ತಾರೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ? ಏನಿಲ್ಲಾದ್ರೂ ಒಂದು 12-13 ವರ್ಷದಿಂದ ಮಾಡಾಕ್ತಾರೆ. ಅಪ್ಪು ಅವ್ರಿಗೆ ನಾವು ಮಿಸ್ ಮಾಡ್ಕೋತೀವಿ. ಅವ್ರ ಸಿನಿಮಾಗಳಲ್ಲಿ ಒಳ್ಳೆ ಮೆಸೇಜ್ ಕೊಡೋದು, ಒಳ್ಳೆ ಕಂಟೆಂಟ್ ಕೊಡೋದು, ಯಾವುದೇ ರಿಯಾಲಿಟಿ ವಿಚಾರಗಳು ತಿಳಿಸ್ತಾರೆ, ಯಾವುದೇ ಹೀರೋಯಿಸಮ್ ಆಗಿರ್ಲಿಲ್ಲ, ಅಂಥವ್ರನ್ನ ನಾವು ಇವತ್ತು ಮಿಸ್ ಮಾಡ್ಕೊಂಡಿವಿ. ಬಟ್ ಅವ್ರು ನಮ್ಮ ಮನಸ್ಸೊಳಗೆ ಇವತ್ತು ಇದ್ದೇ ಇರ್ತಾರೆ. ನಮ್ಮ ಹುಬ್ಬಳ್ಳಿ ಒಳಗೆ ಸ್ಪೆಷಲ್ ಅಂದ್ರೆ ನಮ್ಮ ರಘುವಣ ಅವ್ರ ಸಿನಿಮಾ ರಿಲೀಸ್ ಆಗಿದ್ದ ದಿನ, ಹಿಂದಿನ ದಿನ ಅಂತ ಹಿಡಿದು ಫಸ್ಟ್ ಡೇ ಫಸ್ಟ್ ಶೋ ಭಾಳ ಸೆಲೆಬ್ರೇಷನ್ ಮಾಡ್ತಾರೆ. ಬಟ್ ಇವತ್ತು ಅವ್ರಿಲ್ಲ. ರಘುವಣ ಅವರು ನೇತೃತ್ವದೊಳಗೆ ಅವ್ರ ಅಭಿಮಾನಿ ಮತ್ತು ಅವರೆಲ್ಲ ಫ್ರೆಂಡ್ಸ್ಗಳೆಲ್ಲ ಸೇರಿ ಇವತ್ತು ನಾವು ಈ ಒಂದು ಕಾರ್ಯವನ್ನು ಮಾಡಿದ್ದೀವಿ.